DNA ನೋಡಿ ನಮ್ಮ ಯಾವ ಕುಲದವರು, ಯಾವ ಜನಾಂಗದವರು, ಎಲ್ಲಿಂದ ಬಂದವರು ಮುಂತಾದ ವಿಷಯಗಳನ್ನು DNA ಪರೀಕ್ಷೆಯಿಂದ ತಿಳಿದುಕೊಳ್ಳಬಹುದು. ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಬದುಕಿದ್ದಂತಹ ಜೀವಿಗಳ ಪಳೆಯುಳಿಕೆಯನ್ನು ತಂದು ಅದರಿಂದ DNAಯನ್ನು ಬೇರ್ಪಡಿಸಿ ಇದು ಯಾವ ಜನಾಂಗ, ಈಗಿರುವ ಜನಾಂಗಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಎಂಬುದನ್ನು ತಿಳಿಯಲು ಮಾನವರ ಮೇಲಿನ DNAಯನ್ನು ಬೇರ್ಪಡಿಸಿ ಆ ಪಳೆಯುಳಿಕೆಯಿಂದ, ಆ ಮೂಳೆಗಳಿಂದ ಇರುವಂತಹ DNAಯನ್ನು ಬೇರ್ಪಡಿಸಿ ಅದನ್ನು ತಾಳೆ ಮಾಡಿ ನೋಡಿದಾಗ ಎಷ್ಟು ಪರ್ಸೆಂಟ್ ಇದೇ ಮಾನವರ ಮೇಲೆ, ಹಾಗಾದರೆ ಇವರು ಯಾರು, ಎಲ್ಲಿಂದ ಬಂದವರು ಎಂಬ ವಿಚಾರಗಳನ್ನು ತಿಳಿದುಕೊಳ್ಳುತ್ತೇವೆ. ಹಾಗೆ ನೋಡಿದರೆ ನಮ್ಮ ಭಾರತದಲ್ಲಿರುವಂತಹ ಜನರು ಆಫ್ರಿಕಾ ಮತ್ತು ಉತ್ತರ ಯುರೋಪ್ ಮತ್ತು ಉತ್ತರ ಏಷ್ಯಾ ಖಂಡದಿಂದ ಬಂದಂತಹ ಜನಗಳೇ ಆಗಿರುತ್ತಾರೆ. ಅಂದರೆ ಇದಕ್ಕೆಲ್ಲ ಲಕ್ಷಾಂತರ ವರ್ಷಗಳ ಹಿಂದೆ ಇದೆಲ್ಲವೂ ನಡೆದಿದೆ. ಹೀಗೆ ನಾವು ಜನಗಳಲ್ಲಿರುವಂತಹ DNAಗಳಿಂದ ಅವರ ಚರಿತ್ರೆಯನ್ನು, ಅವರ ಇತಿಹಾಸವನ್ನು ತಿಳಿಯಲು ಪ್ರಯತ್ನ ಪಡುತ್ತೇವೆ. ಅದೇ ರೀತಿ ನಮ್ಮ ಹಣೆಯ ಹಿಂದೆ ಒಳಗಡೆ ಬರೆದಿರುವಂಥ ಕೆಲವು ಚಿಹ್ನೆಗಳು, ರೇಖೆಗಳು ಎಲ್ಲವೂ ಇದೆ. ಅಂತಹ ಚಿಹ್ನೆಗಳೇ ಈಗ ಹೇಳುವಂತಹ ನಮ್ಮ ಹಸ್ತದಲ್ಲಿರುವಂತಹ ಚಿಹ್ನೆಗಳು. ಹಣೆ ಬರಹ ಮತ್ತು ಹಸ್ತದಲ್ಲಿರುವ ಚಿಹ್ನೆಗಳಿಂದ ನಾವು ಇಂದಿನ ಜೀವನ ರೀತಿ, ಜೀವನದ ಬಗೆ, ಯಾವ ರೀತಿ ಶ್ರೀಮಂತಿಕೆ, ಬಡವ, ಬಲ್ಲಿದ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿ ಜನಗಳಲ್ಲಿರುವಂತಹ ಹಣಕಾಸಿನ ವಿಷಯ, ಹಣಕಾಸು ಯಾವ ರೀತಿ ಬರುತ್ತದೆ, ಹಣ ಈಗ ಉದ್ಯೋಗಸ್ಥನಾದರೆ ಅಥವಾ ನೌಕರಿ ಹಿಡಿದವನಾದರೆ ಅವನಿಗೆ ತಾನು ಮಾಡುವಂತಹ ಸಂಬಳದಿಂದ ಜೀವನ ನಡಿಬೇಕು. ಅದರಿಂದ ಅವನಿಗೆ ಎಲ್ಲವನ್ನು, ತಾನು ಆಸೆ ಪಟ್ಟಿದ್ದೆಲ್ಲವನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹ ಕೆಲವು ವ್ಯಕ್ತಿಗಳು ತನಗೆ ಬೇಕಾದಂಥ ವಸ್ತುಗಳನ್ನು ಕೊಂಡುಕೊಳ್ಳಲು ಈ ಲಂಚ, ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ. ರಾಜಕೀಯ ವ್ಯಕ್ತಿಗಳಿಗೂ ಎಲ್ಲವೂ ಇದು ಈಗ ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಾರೆ ತಮಗೆ ಹಣ ಬೇಕು, ಅದು ಒಂದು ಉದ್ಯಮವಾಗಿ ಬೆಳೆದರೆ. ಆದರೆ ಉದ್ಯಮ ನಡೆಸುವಂತಹ, ಚೆನ್ನಾಗಿ ಉದ್ಯಮ ನಡೆಸುವಂತಹ ಶ್ರೀಮಂತರಾದವರಿಗೆ ತಮಗೆ ಏನೇನು ಬೇಕು ಅದನ್ನೆಲ್ಲವೂ ಕೊಂಡುಕೊಳ್ಳುವ ಶಕ್ತಿ ಇರುತ್ತದೆ. ಹಾಗೆ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅಂದರೆ ಈಗ ನಾವು ಒಬ್ಬ ನಿಜವಾದ ಉದ್ಯೋಗಸ್ಥ ಮತ್ತು ನೌಕರಿ ಹಿಡಿದವನು ಅಥವಾ ಚೆನ್ನಾಗಿ ಉದ್ಯಮ ನಡೆಸಿ ಶ್ರೀಮಂತರಾದವರ ಬಗ್ಗೆ ಇರುವಂಥ ವ್ಯತ್ಯಾಸವನ್ನು ನಾವು ಕಂಡುಕೊಳ್ತೇವೆ. ಅಂದರೆ ಈ ರೀತಿ ಜೀವನದಲ್ಲಿ ಏರುಪೇರಾಗುತ್ತಾ ಇರುತ್ತದೆ. ಅದೇ ಒಬ್ಬ ಅಧಿಕಾರಿ ಅಥವಾ ಹುದ್ದೆಯಲ್ಲಿರುವಂಥ, ಯಾವುದೇ ಕೆಲಸದಲ್ಲಿರುವಂಥ ವ್ಯಕ್ತಿಗೆ ತನ್ನ ಮಗನಿಗೆ ಬೇಕಾದದನ್ನೆಲ್ಲವನ್ನು, ತನ್ನ ಮಗಳಿಗೆ ಬೇಕಾದದ್ದೆಲ್ಲವನ್ನು ಕೊಡಿಸಲು ಸಾಧ್ಯವಾಗದೆ ಹೋಗಬಹುದು. ಆದರೆ ಒಬ್ಬ ಉದ್ಯಮಿ ಅವನಿಗೆ ತನಗೆ ಮಗ ಏನೇನು ಕೇಳ್ತಾನೋ ಅದನ್ನೆಲ್ಲವನ್ನು ಕೊಡಿಸುವಂಥ ಶಕ್ತಿ ಇರುತ್ತದೆ. ಇಂಥ ವ್ಯತ್ಯಾಸಗಳು ಹೇಗಿರುತ್ತದೆ? ಅವನು ಉದ್ಯಮ ನಡೆಸುವುದರಿಂದ ಅಥವಾ ವ್ಯಾಪಾರ ವ್ಯವಹಾರ ನಡೆಸುವುದರಿಂದ ಅವನಲ್ಲಿ ಹೇರಳ ಹಣ ಬಂದು ಸೇರುತ್ತದೆ. ಅವನಿಗೆ ತಾನು ಬೇಕಾಗಿದ್ದನ್ನು ಕೊಂಡುಕೊಳ್ಳುವಂಥ ಸೌಕರ್ಯ ಇರುತ್ತದೆ. ಆದರೆ ಒಬ್ಬ ಸಾಮಾನ್ಯ ನೌಕರ, ಅವನಿಗೆ ತನ್ನಲ್ಲಿರುವಂತಹ ಸೀಮಿತವಾದಂತಹ ಒಂದು ಸಂಬಳದಿಂದ ತನ್ನ ಮಕ್ಕಳಿಗೆ ಎಲ್ಲವನ್ನು ಕೊಡಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸಾಮಾಜಿಕವಾಗಿ ಅಂತರವನ್ನು ನಾವು ನೋಡುತ್ತೇವೆ. ಅಂತಹ ವಿಚಾರಗಳು ಯಾಕೆ ನಾನೀಗ ಹೇಳ್ತಾ ಇದ್ದೀನಂದರೆ, ನಿಮ್ಮ ಹಸ್ತವನ್ನು ಪರಿಶೀಲಿಸಿದಾಗ ನಿಮ್ಮಲ್ಲಿ ಹಣ ಬಂದು ಸೇರುತ್ತದೋ ಇಲ್ಲವೋ ಎಂಬುದನ್ನು ನಾವು ತಿಳಿದುಕೊಳ್ಳುವು. ಅಂತಹ ಕೆಲವು ಚಿಹ್ನೆಗಳಿವೆ. ಆ ಚಿಹ್ನೆಗಳು ಯಾವುದು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಮಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮಗೆ ಜನರಲ್ಲಿ ಹಣ ಇರುವವರು ಇದ್ದಾರೆ, ಹಣ ಇಲ್ಲದೇ ಇರುವವರು ಇದ್ದಾರೆ. ಯಾಕೆ ಹೀಗಾಗುತ್ತದೆ, ಹಣ ಯಾರಿಗಿರುತ್ತೆ, ಯಾರ ಕೈಯಲ್ಲಿ ಇರುತ್ತೆ ಎಂಬುದನ್ನು ನಾವು ತಿಳ್ಕೋಬೇಕು. ಹಣವಂತರಾಗುವಂಥ ಸ್ಥಿತಿ ಇದೆ ಎಂಬುದನ್ನು ತಿಳ್ಕೋಬೇಕು. ಇದಕ್ಕಿಂತ ಮೊದಲು ಇಂಥ ವಿಚಾರಗಳನ್ನು ಹೇಳಿದ್ದೇನೆ. ಇಂಥ ವಿಚಾರಗಳು ಸಾಕಷ್ಟಿದೆ. ಅದರಲ್ಲಿ ಇವತ್ತಿಂದು ಇನ್ನೊಂದು ಹೊಸ ವಿಚಾರ. ಹೀಗೆ ನಾವು ಹಲವು ವಿಚಾರಗಳು ಹಿಂದೆ ಹೇಳಿದ್ದವು, ಈಗಲೂ ಹೇಳ್ತಾ ಇದ್ದೇವೆ. ಹೀಗೆ ಒಂದೇ ಒಂದು ಚಿಹ್ನೆ ಅಥವಾ ಒಂದೇ ಹಸ್ತದಲ್ಲಿರುವಂಥ ಒಂದೇ ರೇಖೆಗಳನ್ನು ನೋಡಿ ಯಾರು ಹಣವಂತರಾಗುತ್ತಾರೆ, ಶ್ರೀಮಂತರಾಗುತ್ತಾರೆ, ಅವರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ.
ಆದ್ದರಿಂದ ಇದರ ಬಗ್ಗೆ ಮತ್ತೆ ಮತ್ತೆ ಹೇಳ್ತಿದ್ದೇವೆ. ಇದಕ್ಕಿಂತ ಮೊದಲು ನಾನು ಹಣಕಾಸು ನಿಮ್ಮ ಕೈಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿದಾಡುತ್ತದೆ ಎಂದು ತಿಳಿಯಲು ಹಸ್ತದಲ್ಲಿನ ಕೆಲವು ಪರ್ವಗಳ ಬಗ್ಗೆ, ಅಲ್ಲಿರುವ ಚಿಹ್ನೆಗಳ ಬಗ್ಗೆ ಹೇಳಿದ್ದೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒತ್ತಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕಂತ ತಿಳಿಯದೆ ನಮಗೆ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ನಿಖರವಾದ ವಿವರವಾದ ಭವಿಷ್ಯವನ್ನು ತಿಳಿಯಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ ಅಥವಾ ಹಲೋ ಅಂತಾದರೂ ಕಳಿಸಿ, ನಮ್ಮ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲಿ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಖರವಾದ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡು ಆ ರೀತಿ ನೀವು ಅಳವಡಿಸಿಕೊಂಡರೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸೌಲಭ್ಯವನ್ನು ಪಡೆದು ಸಂತೋಷವಾಗಿರಬಹುದು. ಇದು ನೋಡಿ, ಈ ಕೇತು ಪರ್ವನೂ ನಾವು ಹಣಕಾಸಿನ ಬಗ್ಗೆ ನೋಡ್ತೀವಿ. ಇಲ್ಲಿರುವಂತಹ ರಾಹು ಪರ್ವದಲ್ಲೂ ಸಹ ನಾವು ಅದನ್ನು ನೋಡಬಹುದು. ಅದರ ಬಗ್ಗೆ ಎಲ್ಲ ನಾವು ಹಿಂದೆ ಹೇಳಿದ್ದೇವೆ, ವಿವರಿಸಿದ್ದೇವೆ. ಈಗ ಅದರಲ್ಲಿರುವಂತಹ ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇರ್ಬೋದು, ತ್ರಿಕೋಣ ಚಿಹ್ನೆ ಇರ್ಬೋದು, ಅಥವಾ ಇಲ್ಲಿರುವಂತಹ ಪ್ಲಸ್ ಚಿಹ್ನೆ ಇರ್ಬೋದು. ಈ ರಾಹುಕೇತು ಪರ್ವದಲ್ಲಿರುವಂತಹ ಅದನ್ನೆಲ್ಲವೂ ನಾವು ವ್ಯವಹಾರ ಮತ್ತು ಹೆಚ್ಚಿನ ಹಣ ವ್ಯವಹಾರ ಮಾಡಿ ಹಣ ಸಂಪಾದನೆ ಮಾಡುವಂಥವರ ಹಸ್ತದಲ್ಲಿರುವಂಥ ಕೆಲವು ಸೂಚನೆಗಳು ಯಾವುದು ಕೇತು ಪರ್ವ ಮತ್ತು ರಾಹು ಪರ್ವದಲ್ಲಿ ಇರುವಂಥ ಚಿಹ್ನೆಗಳು ಎಂದು ತಿಳಿದಿದ್ದೇವೆ. ಹಾಗೆ ನೋಡೋದಾದರೆ ನಮ್ಮ ಜೀವನದಲ್ಲಿ ಬಂದು ಹೋಗುವಂಥ ಹಲವಾರು ಚಿಹ್ನೆಗಳು ನಮ್ಮ ಜೀವನವನ್ನು ಅಭಿವೃದ್ಧಿಪಡಿಸುತ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಹಾಗಾದರೆ ಅಂತಹ ನಮಗೆ ಅದೃಷ್ಟವನ್ನು ತಂದುಕೊಡುವಂತಹ, ಸೌಭಾಗ್ಯಗಳನ್ನು ತಂದುಕೊಡುವಂತಹ ಚಿಹ್ನೆಗಳ ಬಗ್ಗೆ ಹೇಳುತ್ತೇನೆ. ಈ ಚಿಹ್ನೆ ಯಾರದಾದರೂ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದ್ದರೆ, ನಾನು ಈಗ ಹೇಳುವಂಥ ಚಿಹ್ನೆಗಳಿದ್ದರೆ ಅಂಥ ವ್ಯಕ್ತಿಗಳು ಯಾವ ವಿಧದಲ್ಲಿ ಅವರು ಸೌಭಾಗ್ಯಗಳನ್ನು ಹೊಂದುತ್ತಾರೆ ಎಂದು ತಿಳಿಯಬಹುದು. ಇಂತಹ ಚಿಹ್ನೆಗಳಿರುವಂತಹ ನಾನು ಹಲವು ಚಿಹ್ನೆ ಹೇಳಿದ್ದೇನೆ. ನಕ್ಷತ್ರ ಚಿಹ್ನೆ ಆಗಿರ್ಬೋದು, ಪ್ಲಸ್ ಚಿಹ್ನೆ ಆಗಿರ್ಬೋದು, ಅಥವಾ ತ್ರಿಕೋಣ ಚಿಹ್ನೆ ಆಗಿರ್ಬೋದು, ಅಥವಾ ಚತುರ್ಭುಜ ಚಿಹ್ನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಇಂಥ ಚಿಹ್ನೆಗಳಿಂದ ಕೆಲವು ವಿಶೇಷವಾದಂತಹ ವಿಷಯಗಳನ್ನು ನಾನು ಹೇಳಿದ್ದೇನೆ. ಈಗ ನೋಡಿ, ಈ ನಕ್ಷತ್ರಗಳಲ್ಲಿ 2 ವಿಧ ಇದೆ ನೋಡಿ. ಹೀಗೆ ಅಂದರೆ ಇದು 6 ರೇಖೆಗಳಿರುವಂತಹ ಚಿಹ್ನೆ, 6 ರೇಖೆಗಳು ಅಂದರೆ 6 ಕೈಗಳಿದ್ದಂಥ ಚಿಹ್ನೆ. ಇನ್ನು ಕೆಲವು ನೋಡಿ ಹೀಗೆ 8 ಕೈಗಳಿರುವಂತಹ ಚಿಹ್ನೆ. ಹೀಗೆ ಚಿಹ್ನೆಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಅಂದರೆ ನಕ್ಷತ್ರದಲ್ಲೂ ನಕ್ಷತ್ರ ಚಿಹ್ನೆಯಲ್ಲೂ ಕೆಲವು ವ್ಯತ್ಯಾಸವನ್ನು ನಾವು ನೋಡಬಹುದು. ಈಗ 6 ಕೈಗಳಿರುವಂತಹ ಅಂದರೆ 6 ರೇಖೆಗಳು ಇರುವಂತಹ ಆ ಚಿಹ್ನೆ ಇದ್ದವರಲ್ಲಿ ಕೊಂಚ ಅವರಿಗೆ ಫಲಪ್ರಾಪ್ತಿ ಕೊಂಚ ಕಡಿಮೆ ಆಗಿರುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ಫಲಪ್ರಾಪ್ತಿ ಆಗೋದಿಲ್ಲ ಅಂತಲ್ಲ, ಫಲಪ್ರಾಪ್ತಿ ಒಂದು ಲಿಮಿಟೆಡ್, ಒಂದು ನಿಯಮಿತವಾದಂತಹ, ಒಂದು ನಿಯಂತ್ರಿತವಾದಂತಹ ಒಂದು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ 8 ಕೈಗಳಿರುವಂತಹ ಚಿಹ್ನೆ ಇರುವಂಥವರು ಹೆಚ್ಚಿನ ಫಲವನ್ನು ಅವರ ಹಸ್ತದಲ್ಲಿದ್ದರೆ ಅವರು ಹೆಚ್ಚಿನ ಫಲವನ್ನು ಅನುಭವಿಸುತ್ತಾರೆ. ಅವರು ಅಂದುಕೊಂಡದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯಗಳು ಅವರಿಗೆ ಬಂದು ಸೇರುವಂತಹ ಸೂಚನೆಯದಾಗಿದೆ. ಅಂಥ ಚಿಹ್ನೆಗಳನ್ನು ನಾವು ನೋಡುವಾಗ ತುಂಬ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಇದು ಯಾವ ನಕ್ಷತ್ರ ಇರುತ್ತೆ, ನಕ್ಷತ್ರದಲ್ಲಿ ಎಷ್ಟಿದೆ, 6 ಇರುತ್ತದೋ, 4 ಇರುತ್ತದೋ, 3 ಇರುತ್ತದೋ, ಅಥವಾ 8 ಇರುತ್ತದೋ ಎಂಬುದನ್ನು ನಾವು ಪರಿಶೀಲಿಸಬೇಕು. ಹಾಗೆ ಅದರ ಫಲಗಳನ್ನು ಹೇಳಬೇಕಾದ್ರೆ ಅದನ್ನೆಲ್ಲವ ನೋಡಿ ಹೇಳಬೇಕು. ಈಗ ನಾವು ಇದೇ ಥರ ನಕ್ಷತ್ರಗಳಿರುವಂತಹ ಇದೆ ಎಂದುಕೊಂಡರೆ ಈಗ ಒಂದು ಪರ್ವಗಳನ್ನು ಅದಕ್ಕೆ ಲೆಕ್ಕ ಹಾಕಬೇಕಾಗುತ್ತೆ. ಪರ್ವ ಇದ್ದರೆ ಆ ಪರ್ವದ ಫಲವೂ ಸೇರಿ ಈ ನಕ್ಷತ್ರ ಚಿಹ್ನೆಯ ಫಲವು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ. ಅಂದರೆ
ಅದಿರುವಂತಹ ಆ ಪರ್ವ, ಯಾವುದೇ ಪರ್ವ ಆಗಲಿ, ಈ ಬುಧ ಪರ್ವ ಆಗಿರ್ಬೋದು, ಸೂರ್ಯ ಪರ್ವ ಆಗಿರ್ಬೋದು, ಶನಿ ಪರ್ವ ಆಗಿರ್ಬೋದು, ಈ ಗುರು ಪರ್ವ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಯಾವುದೇ ಪರ್ವದಲ್ಲಿ ಆ ನಕ್ಷತ್ರ ಇದ್ದಾಗ ಏನಾಗುತ್ತೆ, ಅದರಲ್ಲಿರುವಂಥ ನಕ್ಷತ್ರಕ್ಕೆ 8 ಕಾಲ ಅಥವಾ 6 ಕಾಲ ಎಂಬುದನ್ನು ನೋಡಬೇಕು. ಕೆಲವರಲ್ಲಿರುವಂಥದ್ದು ಅದು 4 ಕಾಲಿರುತ್ತೆ, ಅದು ತೀರಾ ಕಡಿಮೆ ಫಲವನ್ನು ಕೊಡುತ್ತದೆ. ಈಗ ನೋಡಿ, ಗುರುಪರ್ವದಲ್ಲಿ ಇಂತಹ ನಕ್ಷತ್ರ ಚಿಹ್ನೆ ಇದ್ದಾಗ, ಗುರುಪರ್ವದಲ್ಲಿ ಇಂತಹ ನಕ್ಷತ್ರ ಚಿಹ್ನೆ ಇದ್ದರೆ ಅಂದರೆ ಅದರ ಗೆರೆಗಳನ್ನು ಲೆಕ್ಕ ಹಾಕಬೇಕು. ಈಗ ನೋಡಿ, ನಾನು ಹೇಳಿ 1 2 3 4 5 6 7 8 ಗೆರೆಗಳಿರುವಂಥ ನಕ್ಷತ್ರ ಇದೆ ಅಂತ ಇಟ್ಕೊಳ್ಳಿ. ಅವರು 6 ಗೆರೆಗಳಿರುವಂಥದಕ್ಕಿಂತ ಹೆಚ್ಚು ಸೌಭಾಗ್ಯಗಳನ್ನು ಪಡೆಯುತ್ತಾರೆ. ನೋಡಿ, ನಕ್ಷತ್ರಗಳ ರೇಖೆಗಳ ಮೇಲೆ ಲೆಕ್ಕ ಹಾಕಿ ಅವರ ಅದೃಷ್ಟ ಯಾವ ಮಟ್ಟದಲ್ಲಿ ಇರುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. 8 ಗೆರೆಗಳಿರುವಂಥ ನಕ್ಷತ್ರ ಆದರೆ ಅವರು ಹೆಚ್ಚಿನ ಸೌಭಾಗ್ಯಗಳನ್ನು ಅನುಭವಿಸುವಂಥ ವ್ಯಕ್ತಿಗಳಾಗಿರುತ್ತಾರೆ. ಅದರ ಶಕ್ತಿ ಹೆಚ್ಚಾಗಿರುತ್ತದೆ. 6 ರೇಖೆಗಳಾಗಿದ್ದರೆ ಅದೃಷ್ಟಕ್ಕೆ ಒಂದು ಮಿತಿ ಇರುತ್ತದೆ. ಧನಾಗಮ ಇಬ್ಬರಿಗೂ ಆಗುತ್ತದೆ. ಆದರೆ ಹಣದ ವಿಚಾರದಲ್ಲಿ 6 ರೇಖೆ ಇದ್ದವರು ಸಂತೃಪ್ತರಾಗಿರುತ್ತಾರೆ. ಆತ್ಮವಿಶ್ವಾಸ, ಅದೃಷ್ಟ, ಸಂತೋಷ ಎಲ್ಲವೂ ಆ ವ್ಯಕ್ತಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕಾಸಿನ ವಿಚಾರದಲ್ಲಿ ಬಂದಾಗ, ಅವರಿಗೆ ಹಣಕಾಸಿನ ವಿಷಯದಲ್ಲಿ ಬಂದಾಗ ಅವರಿಗೆ ಕೆಲವು ಸಮಸ್ಯೆಗಳಾಗಿರುವುದನ್ನು ನಾವು ನೋಡಬಹುದು. ಸಮಸ್ಯೆಗಳಾಗುತ್ತದೆ. ಬಾಕಿಯೆಲ್ಲವೂ ಚೆನ್ನಾಗಿರುತ್ತೆ, ಹಣಕಾಸಿನ ವಿಷಯದಲ್ಲಿ ಆಗಾಗ ಕೆಲವು ಸಮಸ್ಯೆಗಳು ಎದುರಾಗುತ್ತಿರುತ್ತೆ. ಆದರೂ ಇವರು ನೆಮ್ಮದಿಯ ಜೀವನವನ್ನು ನಡೆಸುತ್ತಾರೆ ಎಂದು ಹೇಳಬಹುದು. ಆದರೆ ಈ ಥರ 8 ಗೆರೆಗಳಿರುವಂಥ ನಕ್ಷತ್ರ ಇದ್ದರೆ ಅವರಿಗೆ ಹಣಕಾಸಿನ ವಿಷಯದಲ್ಲೂ ಯಾವ ಸಮಸ್ಯೆ ಇರುವುದಿಲ್ಲ. ಅವರ ಜೀವನದಲ್ಲಿ ಸಮಸ್ಯೆಗಳೆಂಬುದೇ ಇರುವುದಿಲ್ಲ. ಎಲ್ಲವೂ ಸೌಭಾಗ್ಯ, ಹೆಚ್ಚು ಹಣವನ್ನು ಒಂದು ಸೇರುತ್ತದೆ. ಅವರ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಎಂಬುದನ್ನು ತಿಳಿಯಬೇಕು. ಶುಕ್ರಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ, ಶುಕ್ರಪರ್ವ ನಿಮಗೆ ಗೊತ್ತು ನೋಡಿ, ಶುಕ್ರಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ, ಶುಕ್ರಪರ್ವದಲ್ಲಿ ಈ ಥರ ನಕ್ಷತ್ರ ಚಿಹ್ನೆ ಇದ್ದರೆ ಆ ವ್ಯಕ್ತಿ ಜೀವನ ಆಡಂಬರದಿಂದ ಕೂಡಿರುತ್ತದೆ. ಲಕ್ಸುರಿ ಲೈಫಲ್ಲಿ ಲೀಡ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರಿಗೆ ಆದಾಯವೂ ಇರುತ್ತದೆ. ಅವರ ನಿರೀಕ್ಷೆ ಮೀರಿದ ಆದಾಯ ಬರುವುದರಿಂದ, ಅವರಿಗೆ ಹೆಚ್ಚಿನ ಆದಾಯ ಬರುವುದರಿಂದ ಅವರು ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ಆದರೆ ಇದೆಲ್ಲವೂ ಇದೆ ಅವರ ಜೀವನದಲ್ಲಿ, ಅವರಿಗೆ ಇಂತಹ ಜೀವನದಲ್ಲಿದೆ. ಆದರೆ ಅವರಲ್ಲಿ ಸಂಬಂಧಗಳು ಬಲು ಬೇಗನೆ ಸಂಬಂಧಗಳಲ್ಲಿ ಬಿರುಕು ಬಿಡುತ್ತದೆ. ಗಂಡ ಹೆಂಡತಿ ಬೇರೆಯಾಗುವ ಸಂಭವವೂ ಇದೆ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಇವರಿಗೆ ಸೌಭಾಗ್ಯ, ಆದಾಯ, ಹಣಕಾಸಿನ ವಿಷಯ ಎಲ್ಲವೂ ಉತ್ತಮವಾಗಿದ್ದರೂ ಸಹ ಇವರ ಸಂಬಂಧದಲ್ಲಿ, ಅಂದರೆ ಗಂಡ ಹೆಂಡತಿಯರ ಸಂಬಂಧ ಅಷ್ಟು ಚೆನ್ನಾಗಿರುವುದಿಲ್ಲ. ಸಮಸ್ಯೆಗಳು ಬೆಳೆಯುತ್ತಾ ಹೋಗುತ್ತೆ. ಕೊನೆಗೆ ಗಂಡ ಹೆಂಡತಿ ಬೇರೆಯಾಗಿ ದಾಂಪತ್ಯ ಸುಖದ ಕೊರತೆ ಅಲ್ಲಿ ಕಾಣಿಸಲು ಸಾಧ್ಯತೆ ಇದೆ ಎಂಬುದು ಈ ರೀತಿ ಶುಕ್ರಪರ್ವದಲ್ಲಿ ಇರುವಂತಹ ನಕ್ಷತ್ರ ಚಿಹ್ನೆಯ ಮುಖ್ಯ ಸೂಚನೆಯಾಗಿದೆ. ಆದುದರಿಂದ ಈ ರೀತಿಯ ನಕ್ಷತ್ರ ಇರುವವರು ತುಂಬ ಎಚ್ಚರವಾಗಿರಬೇಕು. ಯಾವುದರಲ್ಲಿ? ಗಂಡ ಹೆಂಡತಿಯರ ಸಂಬಂಧದಲ್ಲಿ ಬಗ್ಗೆ ತುಂಬ ಎಚ್ಚರವಾಗಿ, ಯಾರಿಗೂ ನೋವಾಗದಂತೆ, ಮಾತಾಡುವಾಗ ಯಾರಿಗೂ ಬೇಸರವಾಗದಂತೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಒಳ್ಳೆಯದು ಎಂಬುದು ಇದರ ಸೂಚನೆ. ಅದೇ ರೀತಿ ಕೇತು ಪರ್ವದಲ್ಲಿ, ಇಲ್ಲಿ ನೋಡಿ ಕೇತು ಪರ್ವ ನಿಮಗೆ ಗೊತ್ತು ಇದೆ. ಕೇತು ಪರ್ವದಲ್ಲಿ ಈ ಥರ ನಕ್ಷತ್ರ ಚಿಹ್ನೆ, ಕೇತು ಪರ್ವದಲ್ಲಿ ಈ ರೀತಿಯ ಚಿಹ್ನೆ ಇದ್ದರೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಯಾವ ರೀತಿ ಕೆಲಸ ಮಾಡ್ಬೋದು? ಯಾವುದು ಅವರಿಗೆ ಒಳ್ಳೆಯದಾಗುತ್ತೆ? ಫಾರ್ಮಸಿ, ಔಷಧಗಳ ವ್ಯಾಪಾರ, ಔಷಧಿಗಳ ತಯಾರಿಕೆ ಮುಂತಾದ ಕೆಲಸಗಳಲ್ಲಿ ಅವರು ಹೆಚ್ಚು ಯಶಸ್ವಿಯಾಗುತ್ತಾರೆ. ಹಾಗೆಯೇ ಜ್ಯೋತಿಷ, ವೈದ್ಯಕೀಯ
ಮುಂತಾದ ರಂಗಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಆ ಮೂಲಕ ಅವರಿಗೆ ಸೌಭಾಗ್ಯಗಳು ಬರಲಿದೆ. ಒಳ್ಳೆಯ ಹೆಸರು, ಕೀರ್ತಿ ಮತ್ತು ಹೆಚ್ಚಿನ ಧನವು ಬಂದು ಸೇರುವುದರಿಂದ ಅವರ ಜೀವನ ಎಲ್ಲ ರೀತಿಯಲ್ಲೂ ಸುಖವಾಗಿರುತ್ತದೆ, ಸಂತೋಷದಿಂದ ಕೂಡಿರುತ್ತದೆ ಎಂಬುದು ಈ ಚಿಹ್ನೆ ಇಲ್ಲಿದ್ದಾಗಂತ ಸೂಚನೆ. ಇನ್ನು ಮಂಗಳ ಪರ್ವದ ಚಿಹ್ನೆ ಇದ್ದರೆ, ಮಂಗಳ ಪರ್ವ ಅಂತ ನಿಮ್ಗೆ ಗೊತ್ತು, ಇದು ಮಂಗಳ 2, ಇಲ್ಲಿ ನೋಡಿ ಈ ಚಿಹ್ನೆ ಇದ್ದರೆ, ಈ ಚಿಹ್ನೆ ಹೀಗೆ ಮಂಗಳ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಏನು ಕೆಲಸ ಮಾಡ್ತಾರೆ? ಅವರು ಜಮೀನು ಅವರಿಗೆ ಹೆಚ್ಚು ಉತ್ತಮವಾದಂತಹ ಒಂದು ಕೆಲಸ ಮಾಡುವಂತಹ, ಬೆಳೆಯುವಂತಹ, ಅವರಿಗೆ ಉತ್ತಮವಾದ ಅಭಿವೃದ್ಧಿ ಆಗುವಂತಹ ಒಂದು ಸೂಚನೆ ಇದೆ ಆ ಸ್ಥಳದಲ್ಲಿ. ಯಾವುದು ಜಮೀನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರು ಹೆಚ್ಚಿನ ಆದಾಯವನ್ನು ಗಳಿಸುತ್ತಾರೆ. ನಿವೇಶನಗಳನ್ನು ಕೊಂಡುಕೊಂಡು ಅದನ್ನು ಮಾರಾಟ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ಬೋದು. ಕಟ್ಟಡಗಳನ್ನು ಕಟ್ಟಿಸಿ ಅದನ್ನು ಮಾರಾಟ ಮಾಡುವುದರಿಂದ ಆದಾಯವನ್ನು ಪಡೆಯಬಹುದು. ರಿಯಲ್ ಎಸ್ಟೇಟ್ನಂತಹ ಕೆಲಸ ವ್ಯವಹಾರದಿಂದ ಯಶಸ್ವಿಯಾಗುತ್ತಾರೆ ಎಂಬುದು ಹೀಗೆ ಮಂಗಳ 1 ಮತ್ತು 2ರಲ್ಲಿ ನಕ್ಷತ್ರ ಚಿಹ್ನೆ ಇದ್ದಂತಹ ಅವರ ಆದಾಯ ಹೆಚ್ಚಾಗಿ ಅವರು ಧನವಂತರಾಗುತ್ತಾರೆ. ಇಂದು ಬಡವರಾಗಿದ್ದವರು ನಾಳೆ ಶ್ರೀಮಂತರಾಗಿ ಬದುಕುವುದನ್ನು ನೋಡಲು ಸಾಧ್ಯ. ಇಂತಹ ವ್ಯಕ್ತಿಗಳು ಯಾವುದು ನಕ್ಷತ್ರ ಚಿಹ್ನೆ ಎಲ್ಲಿ ಮಂಗಳ ಪರ್ವದಲ್ಲಿದ್ದರೆ ಅವರು ಜಮೀನಿಗೆ ಸಂಬಂಧಿಸಿದ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗುತ್ತಾರೆ ಎಂಬುದು ಇದರ ಸೂಚನೆ. ಯಶಸ್ವಿಯಾಗಿ ಧನ ಸಂಪಾದನೆ ಆಗುತ್ತೆ. ಇನ್ನೂ ಎಲ್ಲ ಪರ್ವಗಳ ಬಗ್ಗೆ ಇನ್ನೂ ಇದೆ. ಈ ಪರ್ವಗಳು ನಾನು ಹೇಳಿದ್ದು ಈಗ ಇದು ನಿಮಗೆ ಗೊತ್ತಿರ್ಬೋದು. ಇದು ವ್ಯಾಪಾರ ವ್ಯವಹಾರದ ಚಿಹ್ನೆ. ವ್ಯವಹಾರದಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ನಾವು ಹೇಳಿದ್ವಿ. ಎಲ್ಲಿ ಅವರು ಕಮ್ಯುನಿಕೇಷನ್ ಸ್ಕಿಲ್ಲು ಹೆಚ್ಚು ಉತ್ತಮವಾಗಿರುತ್ತದೆ ಎಂಬುದನ್ನು ಹೇಳಿದ್ದೆ. ಎಲ್ಲಿ ಬುಧ ಪರ್ವದಲ್ಲಿದ್ದರೆ. ಇಲ್ಲಿದ್ದಾಗ ನಾವು ಏನು ಮಾಡ್ತೀವಿ? ಇಲ್ಲಿದ್ದಾಗ ಇವರು ಯಾವುದದು ಸೂರ್ಯಪರ್ವದಲ್ಲಿದ್ದಾಗ ಅವರು ಕಲೆ, ಸಾಹಿತ್ಯ ಇದರಿಂದ ಹೆಚ್ಚಿನ ಧನ ಲಾಭವನ್ನು ಪಡೆಯುತ್ತಾರೆ, ಕೀರ್ತಿಯನ್ನು ಪಡೆಯುತ್ತಾರೆ ಎಂಬುದನ್ನು ಹೇಳಿದ್ದೇನೆ. ಇದು ಸಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಯಾವುದು ಶನಿಯಲ್ಲಿ ವೈಜ್ಞಾನಿಕ ವಿಚಾರಗಳಲ್ಲಿ ಅವರು ಹೆಚ್ಚು ಹೆಸರು ಮಾಡುತ್ತಾರೆ ಎಂಬುದನ್ನು ಹೇಳಿದ್ದೇವೆ. ಇನ್ನು ನಾವು ಇದರ ಬಗ್ಗೆ ಇಲ್ಲಿ ಬರಬೇಕಾದ್ರೆ ಚಂದ್ರನಲ್ಲಿ ಬರಬೇಕಾದರೆ ಚಂದ್ರ ಪರ್ವದಲ್ಲಿದ್ದಾಗ ಅವರು ವಿದೇಶ ವ್ಯಾಪಾರ ವ್ಯವಹಾರದಿಂದ ಇಲ್ಲವ ತಮ್ಮ ನಾಡಿನಲ್ಲೇ ಇದ್ದು ವಿದೇಶದೊಂದಿಗೆ ಸಂಪರ್ಕ ಮಾಡಿ ಅದರ ಲಾಭವನ್ನು ಪಡೆದು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಈಗ ನಾವು ಇಷ್ಟು ಪರ್ವಗಳ ಬಗ್ಗೆ, ಈ ಪರ್ವಗಳು ಯಾವ ರೀತಿ ಕೆಲಸ ಮಾಡುತ್ತದೆ, ಈ ಪರ್ವಗಳು ಉತ್ತಮವಾಗಿದ್ದಾಗ, ಇಂತಹ ಚಿಹ್ನೆಗಳಿದ್ದಾಗ ಏನಾಗುತ್ತದೆ, ಅವರ ಸೌಭಾಗ್ಯಗಳು ಯಾವ ಮಟ್ಟದಲ್ಲಿರುತ್ತದೆ ಎಂಬುದನ್ನು ತಿಳಿದಿದ್ದೆವು. ಈ ವೈಜ್ಞಾನಿಕ ಯುಗದಲ್ಲೂ ನಾವು DNA ನಮ್ಮ ಹಿಂದಿನ ಕಥೆಗಳೆಲ್ಲವನ್ನು ತಿಳಿಯಬಹುದು. ನಮಗೆ ರೋಗ ನಿರೋಧಕ ಶಕ್ತಿ ಇದೆಯೇ ಎಂಬುದನ್ನು ತಿಳಿಯಬಹುದು. ನಾವು ಯಾಕೆ ರೋಗ ನಿರೋಧಕ ಶಕ್ತಿ ಇಲ್ಲ ಎಂಬುದನ್ನು ತಿಳಿಯಬಹುದು. ಅದಕ್ಕೆ ನಾವು ಏನು ಮಾಡಬಹುದು ಎಂಬುದನ್ನು ನಮ್ಮ DNA ತಿಳಿಯಬಹುದು. ಅದೇ ರೀತಿ ನಮ್ಮ ಹಸ್ತದಲ್ಲಿರುವಂತಹ ಈ ರೇಖೆ ಚಿಹ್ನೆಗಳಿಂದ ನಮ್ಮ ಹಣೆಯಲ್ಲಿ ಏನು ಬರೆದಿದೆ, ಹಣೆಯಲ್ಲಿ ಬರೆದಿರುವ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂಬುದು ಇದರ ಅಂದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಬೇಕೆಂದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ನನ್ನ ಭವಿಷ್ಯ ತಿಳಿಬೇಕು ನನ್ನ ಅಥವಾ ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ಏನೇನು ನಡೀತದೆ ಎಂಬುದನ್ನು ವಿವರವಾಗಿ ತಿಳಿಸುತ್ತೇವೆ. ಆಸಕ್ತಿ ಇರುವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.
ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.